ಬೆಂಗಳೂರಿನ ಟೆಕ್ಕಿ ಯುವತಿ ಶರ್ಮಿಳಾ ಕೊಲೆ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಇದೊಂದು ಆಕಸ್ಮಿಕ ಸಾವು ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ನಂತರ ಇದು ಕೊಲೆ ಅನ್ನೋದು ಕನ್ಫರ್ಮ್ ಆಯಿತು. 18 ವರ್ಷದ ಯುವಕ ಈಕೆಯನ್ನ ಕೊಲೆ ಮಾಡಿದ್ದಾನೆ ಅನ್ನೋದು ಕೂಡ ಕನ್ಫರ್ಮ್ ಆಯಿತು. ಆದರೆ ಒಂದೇ ಒಂದು ಸ್ಮೈಲ್ ಈಕೆಯ ಕೊಲೆಗೆ ಕಾರಣವಾಯಿತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುವಂತೆ ಮಾಡ್ತಾ ಇದೆ. ಮೃತ ಟೆಕ್ಕಿ ಯುವತಿಗೆ ಗಿಡಗಳನ್ನು ಬೆಳೆಸೋದು ಅಂದರೆ ತುಂಬಾ ಇಷ್ಟ. ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಟೆರೆಸ್ಗೆ ಹೋಗಿ ಗಿಡಗಳಿಗೆ ನೀರು ಹಾಕ್ತಾ ಇದ್ರು. ನೀರು ಹಾಕುವಂತಹ ಸಂದರ್ಭದಲ್ಲಿ ಒಂದಿನ ಟೆರೆಸ್ಗೆ ಈ ಆರೋಪಿ ಕೂಡ ಹೋಗಿರ್ತಾನೆ, ಕರ್ನಲ್. ಆಗ ಆರೋಪಿ ಸ್ಮೈಲ್ ಮಾಡಿದ್ದ, ಯುವತಿ ಕೂಡ ವಾಪಸ್ ಸ್ಮೈಲ್ ಮಾಡಿದ್ದ. ಆ ಒಂದು ಸ್ಮೈಲ್ 2 ತಿಂಗಳು ಪ್ರತಿನಿತ್ಯ ಈತನನ್ನ ಟೆರೆಸ್ ಹತ್ತುವಂತೆ ಮಾಡಿದ್ರು. ಕೈಲಿ ಪುಸ್ತಕ ಹಿಡ್ಕೊಂಡು ನೀರು ಹಾಕೋ ನೆಪದಲ್ಲಿ ಆತ ಮೇಲ್ ಹೋಗ್ತಾ ಇದ್ದ. ಆಕೆ ಕೂಡ ಆ ಟೈಮ್ಗೆ ಅಲ್ಲಿ ಪ್ರತ್ಯಕ್ಷವಾಗ್ತಾ ಇದ್ಲು. ಹೀಗೆ ಪ್ರತಿನಿತ್ಯದ ಸ್ಮೈಲ್ ಎಕ್ಸ್ಚೇಂಜ್ ನಂತರ ಈತ ಇದನ್ನ ಪ್ರೀತಿ ಅಂತ ಭಾವಿಸಿದ್ದ. ಇನ್ನು ಪ್ರೀತಿಯನ್ನ ನಿರಾಕರಣೆ ಮಾಡಿದ್ದಕ್ಕಾಗಿ ಟೆಕ್ಕಿಯನ್ನ ಕೊನೆಗೂ ಈ ಕರ್ನಲ್ ಕೊಂದೇ ಬಿಟ್ಟಿದ್ದಾನೆ. ಸೊ ಒಂದು ಸ್ಮೈಲ್ ಯುವತಿಯ ಕೊಲೆಗೆ ಕಾರಣವಾಯಿತಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಪ್ರತಿನಿತ್ಯ ಗಿಡಗಳಿಗೆ ನೀರನ್ನ ಹಾಯಿಸೋದಕ್ಕೆ ಬೆಳಗ್ಗೆ ಸಂಜೆ ಟೆಕ್ಕಿ ಶರ್ಮಿಳಾ ಟೆರೆಸ್ಗೆ ಹೋಗಿ ನೀರು ಹಾಕ್ತಾ ಇದ್ರು. ಆ ಸಂದರ್ಭದಲ್ಲಿ ಈತ ಕೂಡ ಟೆರೆಸ್ಗೆ ಬಂದಿದ್ದಾನೆ. ಸೊ ಒಂದು ದಿನ 2 ತಿಂಗಳ ಹಿಂದೆ ಈತ ಸ್ಮೈಲ್ ಮಾಡಿದ್ದ, ಆಕೆ ಕೂಡ ಸ್ಮೈಲ್ ಮಾಡಿದ್ಲು. ಯಾವಾಗ ಆ ಕಡೆಯಿಂದ ಒಂದು ಸ್ಮೈಲ್ ಬಂತೋ ಈತ ಅದು ಗ್ರೀನ್ ಸಿಗ್ನಲ್ ಅಂತ ಅಂದ್ಕೊಂಡು ಪ್ರತಿನಿತ್ಯ ಆಕೆ ನೀರು ಹಾಕ್ತಿರುವಂತಹ ಸಂದರ್ಭದಲ್ಲಿ ಈತ ಕೂಡ ಪುಸ್ತಕನ ಹಿಡ್ಕೊಂಡು ಟೆರೆಸ್ಗೆ ಹೋಗ್ತಾ ಇದ್ದ. ಅಂದರೆ ನೋಡೋರು ಅಯ್ಯೋ ಪಾಪ ಸೆಕೆಂಡ್ PUC ಎಷ್ಟು ಸೀರಿಯಸ್ ಆಗಿ ಓದ್ತಾ ಇದ್ದಾನೆ ಅಂತ ಅಂದ್ಕೊಳ್ಬೇಕು. ಆದರೆ ಈತ ಮಾಡ್ತಾ ಇದ್ದದ್ದೇನು, ಆ ಸ್ಮೈಲ್ಗಾಗಿ ಕಾಯ್ತಾ ಇದ್ದ. ಸೊ 2 ತಿಂಗಳ ಕಾಲ ಈ ಸ್ಮೈಲ್ ಎಕ್ಸ್ಚೇಂಜ್ ಆಗಿದೆ. ಸೊ ಅದನ್ನೇ ಈ ಆರೋಪಿತ ಕರ್ನಲ್ ಪ್ರೀತಿ ಅಂತ ಭಾವಿಸಿದ್ದಾನೆ. ನಂತರ ಯಾವಾಗ ಈ ಯುವತಿ ಪ್ರೀತಿಯನ್ನ ನಿರಾಕರಣೆ ಮಾಡಿದ್ಲೋ ಆಗ ಈತನ ಪಿತ್ತ ನೆತ್ತಿಗೇರಿತ್ತು. ಕತ್ತಿಗೆ ಬಲವಾಗಿ ಹೊಡೆದಿದ್ದಾನೆ. ಆಕೆ ಮೂರ್ಛೆ ತಪ್ಪಿದ್ದಾಳೆ. ನಂತರ ಉಸಿರಾಡ್ತಾ ಇದ್ದಂಥ ಶರ್ಮಿಳಾಳನ್ನು ದಿಂಬ ಹಾಕಿ ಆಕೆಯ ಉಸಿರುಗಟ್ಟಿಸಿ ನಂತರ ಕೊಲೆ ಮಾಡ್ತಾನೆ. ತದನಂತರ ಆಕೆಯ ಫ್ಲ್ಯಾಟ್ಗೆ ಬೆಂಕಿ ಇಡ್ತಾನೆ. ಸೊ ಇದು ಪೊಲೀಸರ ಮೂಲಗಳಿಂದ ಇಲ್ಲಿವರೆಗೂ ಲಭ್ಯವಾಗಿರುವಂಥ ಮಾಹಿತಿ. ಗೊತ್ತಿಲ್ಲ ಇದನ್ನು ಕೆದಕ್ತಾ ಹೋದಂತಹ ಸಂದರ್ಭದಲ್ಲಿ ಇನ್ನು ಯಾವೆಲ್ಲ ಮಾಹಿತಿಗಳು ಅಥವಾ ಯಾವೆಲ್ಲ ರಹಸ್ಯಗಳು ಈತನ ಒಂದೊಂದೇ ಮುಖವಾಡಗಳು ಕಳಚಿ ಬೀಳುತ್ತೆ ಅಂತ. ಬಟ್ ಈಗ ಸದ್ಯಕ್ಕೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಒಂದೇ ಒಂದು ಸ್ಮೈಲ್ನಿಂದಾಗಿ ಆಕೆಯ ಜೀವವೇ ಹೋಗಿದೆ. ಆವತ್ತು 2 ತಿಂಗಳ ಹಿಂದೆ ಅಪರಿಚಿತ ಅನ್ನೋದನ್ನು ನೋಡದೆ ಯಾರೋ ಯುವಕ ಇರಬೇಕು, ಅಕ್ಕಪಕ್ಕದ ಮನೆಯವನು ಅಂತ ಹೇಳಿ ಯುವತಿ ಒಂದು ಸ್ಮೈಲ್ ಮಾಡಿರ್ಬೋದು. ಬಟ್ ಅದನ್ನೇ ಈಕೆ ನನ್ನ ಮೇಲೆ ಪ್ರೀತಿ ಬಂದಿದೆ, ಈಕೆಗೆ ಪ್ರೀತಿ ಮಾಡ್ತಿದ್ದಾಳೆ ನನ್ನನ್ನು ಅಂತ ಹೇಳಿ ಭಾವಿಸಿ ಪ್ರತಿದಿನ ಸ್ಮೈಲ್ ಮಾಡ್ಲಿಕ್ಕಂತಾನೆ ಟೆರೆಸ್ಗೆ ಹೋಗ್ತಾ ಇದ್ದ. ಆಕೆ ಕೂಡ ನೀರು ಹಾಕುವಂತಹ ಸಂದರ್ಭದಲ್ಲಿ ಕರೆಕ್ಟಾಗಿ ಟೆರೆಸ್ಗೆ ಹೋಗಿ 2 ತಿಂಗಳ ಕಾಲ ಇದೇ ಥರದ ಒಂದು ಪ್ರಾಕ್ಟೀಸನ್ನು, ರೂಢಿಯನ್ನು ಶುರು ಮಾಡಿಕೊಂಡಿದ್ದ. ಸೊ ಒಂದೇ ಒಂದು ಸ್ಮೈಲ್ ಟೆಕ್ಕಿಯ ಸಾವಿಗೆ ಕಾರಣವಾಯಿತಾ ಅನ್ನುವಂಥ ಒಂದು ಸಂಶಯ ಹಾಗೂ ಪ್ರಶ್ನೆಯನ್ನು ಉದ್ಭವ ಆಗುವಂತೆ ಮಾಡ್ತಾ ಇದೆ. ರಾಮಮೂರ್ತಿ ನಗರದ ಟೆಕ್ಕಿ ಯುವತಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ಈ ಒಂದು ತನಿಖೆ ವೇಳೆ ಆತ ಹೇಳ್ತಾ ಇರುವಂತಹ ಒಂದೊಂದೇ ವಿಚಾರಗಳೇ ಒಂದು ರೀತಿ ಶಾಕಿಂಗ್ ಆಗಿದ್ದಾವೆ. ಆಗಲೇ ಹೇಳಿದ ಹಾಗೆ ಒಂದು ಸ್ಮೈಲ್ ಈಕೆಯ ಕೊಲೆಗೆ ಕಾರಣವಾಯಿತಾ, ಈ ಪ್ರಶ್ನೆ ಈಗ ಉದ್ಭವಿಸುವಂತೆ ಮಾಡ್ತಾ ಇದೆ. ಗಿಡಗಳನ್ನು ಬೆಳೆಸೋದಂದ್ರೆ ಈಕೆಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಟೆರೆಸ್ಗೆ ಹೋಗಿ ಗಿಡಗಳಿಗೆ ನೀರಾಕ್ತಾ ಇದ್ಲು. ಸೊ ಯಾವಾಗ ಒಂದು ದಿನ ಆ ಕಡೆಯಿಂದ ಗ್ರೀನ್ ಸಿಗ್ನಲ್ ಬಂತೋ ಈತ ಕೂಡ ಅದೇ ಟೈಮ್ ಕರೆಕ್ಟಾಗಿ, ಅಂದರೆ ಆಕೆ ಯಾವಾಗ ನೀರು ಹಾಕ್ಲಿಕ್ಕೆ ಬರ್ತಾಳೋ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಅದೇ ಟೈಮ್ಗೆ ಈತ ಕೂಡ ಮೇಲೆ ಹೋಗಿ ಅಲ್ಲಿ ನೀರನ್ನು ಹಾಕ್ತಾ ಇದ್ದ. ಬುಕ್ ಹಿಡ್ಕೊಂಡು ಹೋಗ್ತಾ ಇದ್ದಂತೆ. ಸೊ 2 ತಿಂಗಳ ಕಾಲ ಈ ರೂಢಿ ಶುರುವಾಗಿದೆ, ಈ ಪ್ರಾಕ್ಟೀಸ್ ಶುರುವಾಗಿದೆ. ಈ ಕಡೆಯಿಂದನೂ ಸ್ಮೈಲ್ ಹೋಗೋದು, ಆ ಕಡೆಯಿಂದನೂ ಒಂದು ರಿಪ್ಲೈ ಆಗಿ ಸ್ಮೈಲ್ ಬರೋದು, ಮಾತಿಲ್ಲ. ಅದನ್ನೇ ಈತ ಏನು ಮಾಡಿದ್ದ, ಪ್ರೀತಿ ಅಂತ ಭಾವಿಸ್ಬಿಟ್ಟಿದ್ದ. ಸೊ ಆ ಲವ್ ಕನ್ಫ್ರಂಟೇಷನ್ ಟೈಮ್ನಲ್ಲಿ ಯಾವಾಗ ಯುವತಿ ಈ ಪ್ರೀತಿಯ ಪ್ರಪೋಸಲನ್ನು ನಿರಾಕರಣೆ ಮಾಡಿದ್ಲು, ಬೇಡ ಅಂತ ಹೇಳಿದ್ಲು,
ನಂತರ ಈತನ ಪಿತ್ತ ನೆತ್ತಿಗೇರಿತ್ತು ಹಾಗೂ ಇದು ಈ ಸಾವಿಗೆ ಕಾರಣವಾಗಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ರಾಯ್. ಅಂಕಿತಾ, ಈಗ ಒಂದೇ ಒಂದು ಸ್ಮೈಲಿಂದ ಎಷ್ಟೆಷ್ಟೋ ಒಳ್ಳೆ ಆಗಿರೋದನ್ನು ನೋಡಿದ್ದೀವಿ. ಆದರೆ ಇಲ್ಲಿ ಒಂದು ಕೊಲೆ ಕಾರಣವಾಯ್ತಲ್ಲ, ಒಂದೇ ಒಂದು ಸ್ಮೈಲ್, ಅದು ಸೌಜನ್ಯಕ್ಕೆ ಕೊಟ್ಟಂತಹ ಸ್ಮೈಲ್. ಹಲೋ ಮೇಡಮ್. ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡ್ತೀನಿ. ಬಟ್ ನೋಡಿ, ಆಗಲೇ ಹೇಳ್ದ ಹಾಗೆ ಒಂದೊಂದು ಸ್ಮೈಲಿಂದ ಎಷ್ಟೋ ಒಳ್ಳೊಳ್ಳೆ ಕೆಲಸಗಳಾಗ್ತಾವೆ, ಒಳ್ಳೊಳ್ಳೆ ಡೀಲ್ಗಳು ಕುದುರ್ತಾವೆ. ಬಿಸ್ನೆಸ್ ಡೀಲ್ಗಳು ಅಥವಾ ಸ್ನೇಹ ಸಂಬಂಧ ವೃದ್ಧಿಸುತ್ತೆ, ಪರಿಚಯ ಆಗ್ತಾರೆ ಜನ, ಈ ಥರ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಒಂದು ಸ್ಮೈಲಿಂದ ಕೊಲೆ ಆಗಿದೆ. ಮತ್ತೊಮ್ಮೆ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ, ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಂಕಿತಾ, ಈಗ ಒಂದು ಸ್ಮೈಲ್ ಎಂತೆಂಥ ಒಳ್ಳೆ ಬಾಂಧವ್ಯಗಳಿಗೆ ಕಾರಣವಾಗುತ್ತೆ. ಆದರೆ ಇಲ್ಲಿ ಸೌಜನ್ಯಕ್ಕೆ ಅಂತ ಕೊಟ್ಟಂತಹ ಒಂದು ಸ್ಮೈಲ್ ಆಕೆಯ ಪ್ರಾಣ ಪಕ್ಷಿನೇ ಹಾರಿ ಹೋಗೋ ರೀತಿ ಮಾಡಿದೆಯಲ್ಲ ಅಂತ. ರಾಹುಲ್, ಖಂಡಿತವಾಗ್ಲೂ ಕೂಡ ಬೆಂಗಳೂರಿನಲ್ಲಿ ಟೆಕ್ಕಿ ಶರ್ಮಿಳಾ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಮಮೂರ್ತಿ ನಗರ ಪೊಲೀಸರು ಆರೋಪಿ ಕರ್ನಲ್ ಕುರೈಲ್ ಎಂಬಾತನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಆತ ಪೊಲೀಸರ ಮುಂದೆ ಕೆಲವೊಂದು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ. ಆತ ಹೇಳ್ತಾ ಇರುವಂಥದ್ದೇನು ಅಂತಂದ್ರೆ, ನನಗೆ ಡೈಲಿ ಅವರು ಸ್ಮೈಲನ್ನು ಕೊಡ್ತಾ ಇದ್ರು, ಹಾಗಾಗಿ ನಾನು ಅವರ ಪ್ರೀತಿಯಲ್ಲಿ ಬಿದ್ದಿದ್ದೆ ಅಂತ ಹೇಳಿ ಈಗಾಗಲೇ ಆತ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಒಂದೇ ಒಂದು ಸ್ಮೈಲ್ ಇವತ್ತು ಶರ್ಮಿಳಾ ಅವರ ಕೊಲೆಗೆ ಕಾರಣ ಆಯಿತು ಅನ್ನೋದು ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಅಂದ್ರೆ ಶರ್ಮಿಳಾ ಅವರಿಗೆ ಈ ಹೂಗಿಡಗಳ ಮೇಲೆ ಸಾಕಷ್ಟು ಪ್ರೀತಿ ಇತ್ತು. ಹಾಗಾಗಿ ಬೆಳಗ್ಗೆ ಮತ್ತೆ ಸಂಜೆ ತಾನು ಸಲಹಿ ಪೋಷಿಸಿದ್ದಂತಹ ಗಿಡಗಳಿಗೆ ನೀರನ್ನು ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಬೆಳಗ್ಗೆ ಸಂಜೆ ನೀರು ಹಾಕುವಾಗ ಈತ ಅವರನ್ನ ಬಂದು ಗಮನಿಸ್ತಾ ಇದ್ದ, ಜೊತೆಗೆ ಅವರಿಗೆ ಸ್ಮೈಲ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಹುಡುಗ ನಂಗೆ ಸ್ಮೈಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಟೆಕ್ಕಿ ಕೂಡ ಸಹಜವಾಗಿ ಸ್ಮೈಲ್ ಕೊಡ್ತಾರೆ. ಆದ್ರೆ ಅದನ್ನ ಆತ ಪ್ರೀತಿ ಅಂತ ಹೇಳಿ ಭಾವಿಸ್ತಾ ಅವ್ರ ಮೇಲೆ ಆತ ಡೈಲಿ ಸ್ಮೈಲ್ ಮಾಡೋದು, ಜೊತೆಗೆ ಬರೋಬ್ಬರಿ 2 ತಿಂಗಳ ಕಾಲ ಆ ಟೆಕ್ಕಿಯನ್ನ ಅಬ್ಸರ್ವ್ ಮಾಡುವಂತಹ ಕೆಲಸವನ್ನ ಕೂಡ ಆತ ಮಾಡಿದ್ದ ಅನ್ನೋದು ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಇನ್ನೊಂದು ವಿಪರ್ಯಾಸ ಅಂದ್ರೆ ಟೆಕ್ಕಿ ಶರ್ಮಿಳಾ ಅವರ ಕೊಲೆ ಆದ ಬಳಿಕ ಪೊಲೀಸರು ಅವರ ಫ್ಲಾಟ್ಗೆ ಅಂದ್ರೆ ಅಪಾರ್ಟ್ಮೆಂಟ್ಗೆ ಹೋದಂತಹ ಸಂದರ್ಭದಲ್ಲಿ ಆ ಅಪಾರ್ಟ್ಮೆಂಟ್ ನ ಡೋರ್ ಅನ್ನ ಕೂಡ ಪೊಲೀಸರಿಗೆ ಓಪನ್ ಮಾಡೋದಕ್ಕೆ ಕಷ್ಟ ಆಯ್ತು. ಆದ್ರೆ ಈ ಆರೋಪಿ ಕರ್ನಲ್ ಏನಿದ್ದಾನೆ ಆತ ಆ ಒಂದು ಡೋರ್ ಅನ್ನ ಕೂಡ ತುಂಬಾ ಈಸಿಯಾಗಿ ಓಪನ್ ಮಾಡಿದ್ದ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಆ ಸ್ಲೈಡಿಂಗ್ ಡೋರ್ ಏನಿದೆ ಅದನ್ನ ಆತ ತನ್ನ ಪುಸ್ತಕದ ಮುಖಾಂತರ ಓಪನ್ ಮಾಡ್ತಾ ಇದ್ದ ಅಂತ. ಪುಸ್ತಕವನ್ನ ಆ ಡೋರ್ ನ ಮಿಡಲ್ ಅಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ ಡೋರ್ ಓಪನ್ ಆಗಿತ್ತು ಅಂತ ಹೇಳಿ. ಅಂದ್ರೆ ಕಾಲೇಜಲ್ಲೂ ಕೂಡ ಇದೇ ಮಾದರಿಯ ಡೋರ್ ಇದ್ದಿದ್ರಿಂದ ಆತನಿಗೆ ಇಲ್ಲಿ ಆ ಒಂದು ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಸಹಾಯಕಾರಿ ಆಯ್ತು ಅನ್ನೋದು ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ಕೂಡ ಗೊತ್ತಾಗಿರುವಂಥದ್ದು. ಮತ್ತೊಂದು ಕಡೆ ಅಂದ್ರೆ ಆತ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ಕೂಡ. ಆತ SSLCಯಲ್ಲಿ ಸುಮಾರು 97% ಮಾರ್ಕ್ಸ್ ಅನ್ನ ಕೂಡ ತೆಗೆದುಕೊಂಡಿರ್ತಾನೆ. ಹಾಗಾಗಿ ಆತನ ತಾಯಿ ಆತನನ್ನ ಸೈನ್ಸ್ಗೆ ಜಾಯಿನ್ ಮಾಡ್ತಾ ಇರ್ತಾರೆ. ಆದ್ರೆ ಈಗ ಅಂದ್ರೆ ಆತ ಏನು ಈ ರೀತಿಯ ಕೊಲೆ ಮಾಡಿದ್ದಾನೆ ಅನ್ನೋದನ್ನ ಕೇಳಿ ಆತನ ತಾಯಿ ಕೂಡ ಶಾಕ್ ಆಗಿರುವಂಥದ್ದು. ಅವರು ಖಾಸಗಿ ಕಂಪನಿಯಲ್ಲಿ ಒಂದು ಕೆಲಸವನ್ನ ಕೂಡ ಆತನ ತಾಯಿ ಮಾಡ್ತಾ ಇದ್ದಾರೆ. ಮಗ ಕೊಲೆ ಮಾಡಿದ್ದಾನೆ ಅಂತಂದ್ರೆ ಅದನ್ನ ನಂಬೋದಕ್ಕೆ ಕೂಡ ಸಾಧ್ಯ ಆಗದ ಪರಿಸ್ಥಿತಿಯಲ್ಲಿ ಈಗಾಗಲೇ ಆತನ ತಾಯಿ ಕೂಡ ಇರುವಂಥದ್ದು. ಸದ್ಯಕ್ಕೆ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಆತನ ಮೊಬೈಲ್ ಏನಿದೆ, ಮೊಬೈಲ್ ನಂಬರ್ ಅನ್ನ ಕೂಡ ಈಗಾಗಲೇ ಪೊಲೀಸರು ಪರಿಶೀಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಟೆಕ್ಕಿ ಜೊತೆ ಆತನಿಗೆ ಏನಾದ್ರೂ ಮೊಬೈಲ್ ನಲ್ಲಿ ಕಾಂಟ್ಯಾಕ್ಟ್ ಇತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಶಾಲಾ ಆಡಳಿತ ಮಂಡಳಿ ಹೇಳ್ತಾ ಇರುವಂಥದ್ದು ಏನು ಅಂತಂದ್ರೆ, ಆತ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್, ಆತನ ಮೇಲೆ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಇರಲಿಲ್ಲ ಅನ್ನೋ ಮಾಹಿತಿಯನ್ನ ಕೂಡ ಈಗಾಗಲೇ ಶಾಲಾ ಆಡಳಿತ ಮಂಡಳಿ ಹೇಳ್ತಾ ಇರುವಂಥದ್ದು. ರಾಹುಲ್. ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.